ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ನ್ಯೂಸ್ ಇನ್ಫೋ ಕನ್ನಡ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಈಗ ದೀಪಾವಳಿ ಹಬ್ಬದ ಪ್ರಯುಕ್ತ ನಿಮ್ಮೆಲ್ಲರ ಖಾತೆಗೂ ಕೂಡ ಜಮಾ ಆಗ್ತಾ ಇರುವಂಥದ್ದು. ಆದರೆ ಎಷ್ಟೊಂದು ಜನ ಫಲಾನುಭವಿಗಳು ಇನ್ನೂ ಕೂಡ ಹಣ ಜಮಾ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ಬಂದು ತಲುಪಿದೆ? ನಿಮ್ಮ ಖಾತೆಗಳಿಗೆ ಇಲ್ಲಿ 4 ರಿಂದ 6 ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು. ಸ್ನೇಹಿತರೆ, ಹೌದು. ಹಾಗಾದರೆ ಯಾವ ಯಾವ ಫಲಾನುಭವಿಗಳಿಗೆ ಈ ಒಂದು ಹಣ ಬಂದು ತಲುಪ್ತಾ ಇದೆ, ಹಾಗೇನೆ ಯಾವ ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ತಲುಪ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಾಗಿ ಎಲ್ಲರೂ ಕೂಡ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ. ಹಾಗೆಯೇ ವಿಡಿಯೋಗೆ ತಪ್ಪದೆ ಎಲ್ಲರೂ ಕೂಡ ಲೈಕ್ನ ಮಾಡಿ. ಹಾಗೆ ನಿಮ್ಮ ಒಂದು ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಹಾಗಾದರೆ ವಿಡಿಯೋನ ಮುಂದುವರಿಸ್ತಾ ಹೋಗೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಒಂದು ಅಪ್ಡೇಟನ್ನು ಇಲ್ಲಿ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನೇ ಕೊಟ್ಟಿದ್ದಾರೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಏನಿದೆ, ಈಗ ದಸರಾ ಹಬ್ಬದ ಪ್ರಯುಕ್ತ ನಿಮ್ಮೆಲ್ಲರ ಖಾತೆಗೂ ಕೂಡ ಹಣವನ್ನು ಬಿಡುಗಡೆ ಮಾಡಿದ್ರು. ಅದಾದ ನಂತರ ಒಂದು 2 ದಿನ ಆದಮೇಲೆ ಬಂದಾಯಿತು ಅಂತಲೇ ಹೇಳ್ಬೋದು ಹಣ ಬರುವಂಥದ್ದು. ಅದಾಗಿಂದ ಈಗ ದೀಪಾವಳಿ ಹಬ್ಬದ ಪ್ರಯುಕ್ತ ನಿಮ್ಮೆಲ್ಲರ ಖಾತೆಗೂ ಕೂಡ 22ನೇ ಕಂತಿನ ಹಣ 2ನೇ ಹಂತದಲ್ಲಿ ಬಿಡುಗಡೆ ಆಗಿರುವಂಥದ್ದು. ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ಬಂದು ತಲುಪಿದೆ, ನಿಮ್ಮ ಖಾತೆಗಳಿಗೆ ಯಾಕೆ ಬಂದಿಲ್ಲ ಅನ್ನುವಂಥದ್ದನ್ನ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಇಲ್ಲಿ ನೋಡಿ, ಈ ಒಂದು ಬಾಗಲಕೋಟೆ ಆಗಿರ್ಬೋದು, ಹಾಗೆಯೇ ಶಿವಮೊಗ್ಗ, ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಜಿಲ್ಲೆಗಳಾಗಿರ್ಬೋದು, ಹಾಗೆಯೇ ಮೈಸೂರು, ತುಮಕೂರು, ಹುಬ್ಬಳ್ಳಿ, ಹಾಗೆಯೇ ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಬಿಜಾಪುರ, ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ಈಗಾಗಲೇ ಹಣ ಬಂದು ತಲುಪ್ತಾ ಇರುವಂಥದ್ದು. ಹಾಗೆಯೇ ಉಳಿದಿರ್ತಕ್ಕಂಥ ಭಾಳಷ್ಟು ಜಿಲ್ಲೆಗಳಿಗೆ ಇನ್ನೂ ಕೂಡ ಹಣ ಬಂದು ತಲುಪ್ತಾ ಇಲ್ಲ. ನೀವು ಸ್ವಲ್ಪ ವೆಯ್ಟ್ ಮಾಡಿ. ಈ ಒಂದು ಹಣ ಏನಿದೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಆದಷ್ಟು ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆಯೇ ಒಂದು ಸಲ ಇದು DBT ಪುಷ್ ಆಯಿತು ಅಂತಂದರೆ ನಿಮ್ಮ ಖಾತೆಗಳಿಗೆ ಇವತ್ತಾದರೂ ಬರ್ಬೋದು, ಅಥವಾ ಈಗಾದರೂ ಬರ್ಬೋದು, ಅಥವಾ ನಾಳೆ ಆದರೂ ನಿಮ್ಮ ಖಾತೆಗಳಿಗೆ ಹಣ ಬಂದು ಜಮಾ ಆಗ್ಬೋದು. ಈಗ ದೀಪಾವಳಿ ಹಬ್ಬದ ಪ್ರಯುಕ್ತ ನಿಮ್ಮೆಲ್ಲರ ಖಾತೆಗೂ ಕೂಡ ಈ ಒಂದು 22ನೇ ಕಂತಿನ ಹಣ ಏನಿದೆ 2ನೇ ಹಂತದಲ್ಲಿ ಬಿಡುಗಡೆ ಆಗಿರುವಂಥದ್ದು, ಜಮಾ ಆಗ್ತಾ ಇರುವಂಥದ್ದು. ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿಲ್ಲ ಅಂತಂದರೆ ಇನ್ನೊಂದು 2-3 ದಿನಗಳಲ್ಲಿ 22ನೇ ಕಂತಿನ ಹಣ ಬಂದು ತಲುಪುವಂಥದ್ದು ಸ್ನೇಹಿತರೆ. ಹಾಗೆಯೇ 23 ಮತ್ತು 24ನೇ ಕಂತಿನ ಹಣ ಕೂಡ ನಿಮಗೆ ಇದೇ ಒಂದು ತಿಂಗಳಿನಲ್ಲಿ ಬಂದು ತಲುಪುತ್ತಾ, ಅಥವಾ ನಿಮಗೆ 4 ರಿಂದ 6 ಸಾವಿರ ರೂಪಾಯಿ ಹಣ ಯಾವಾಗ ಬಂದು ತಲುಪ್ತದೆ, ಎಲ್ಲ ಒಂದು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ಯಾಕಂದರೆ ಇದೇ ರೀತಿಯಾದಂಥ ಅಪ್ಡೇಟ್ಸು ನಿಮಗೆ ಈ ಒಂದು ನ್ಯೂಸ್ ಇನ್ಫೋ ಕನ್ನಡ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಹಾಗಾದರೆ ಮರಿದೆ ಈ ಒಂದು ವಿಡಿಯೋಗೆ ಲೈಕ್ನ ಮಾಡಿ. ಓಕೆ ಸ್ನೇಹಿತರೆ, ಇಲ್ಲಿ ನೋಡಿ, ಈಗ ಈ ಒಂದು ಇಷ್ಟು ಜಿಲ್ಲೆಗಳಿಗೆ ಈಗಾಗಲೇ ಹಣ ಬಂದು ತಲುಪ್ತಾ ಇರುವಂಥದ್ದು. 100% ಬಂದು ತಲುಪಿದೆ ಅಂತ ಹೇಳೋದಿಲ್ಲ. ಕ್ರಮೇಣವಾಗಿ ಹಂತ ಹಂತವಾಗಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗೆ ನಿಮ್ಮ ಖಾತೆಗಳಿಗೆ ಆದಷ್ಟು ಬೇಗ ಇನ್ನೊಂದು 2-3 ದಿನಗಳಲ್ಲಿ ನಿಮ್ಮ ಖಾತೆಗಳಿಗೂ ಕೂಡ ಹಣ ಬಂದು ಜಮಾ ಆಗುವಂಥದ್ದು ಸ್ನೇಹಿತರೆ. ಹಾಗೆಯೇ ಇಲ್ಲಿ ಈಗ ಬಿಡುಗಡೆ ಆಗಿರುವಂಥದ್ದು 22ನೇ ಕಂತಿನ ಹಣ ಅಷ್ಟೇ. 23ನೇ ಕಂತಿನ ಹಣವನ್ನು ಕೂಡ ನಾವು ಜಮಾ ಮಾಡ್ತೇವೆ ದೀಪಾವಳಿ ಹಬ್ಬದ ಪ್ರಯುಕ್ತ ಅಂತ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನೇ ಈಗ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ನಿಮ್ಮ ಖಾತೆಗಳಿಗೆ 23ನೇ ಕಂತಿನ ಹಣ ಕೂಡ ಬಂದು ತಲುಪಿದೆಯಾ ಇಲ್ವಾ ಅಂತ ತಪ್ಪದೆ ಕಮೆಂಟ್ ಮಾಡಿ. ಯಾಕಂದರೆ ಈಗಾಗಲೇ 23ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ ಅಂತ ಖುದ್ದಾಗಿ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನೇ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. DBT ಪುಷ್ ಆಗಬೇಕು ಅಷ್ಟೇ. DBT ಪುಷ್ ಆಯಿತು ಅಂತಂದರೆ ನಿಮಗೆ 23ನೇ ಕಂತಿನ ಹಣ ಕೂಡ ಜಮಾ ಆಗುವಂಥದ್ದು ಸ್ನೇಹಿತರೆ. ಹಾಗಾದರೆ ಕೆಲವೊಂದಿಷ್ಟು ಜನ 4 ಸಾವಿರ ರೂಪಾಯಿ ಹಣ ಬಂದು ತಲುಪ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಕೆಲವೊಂದಿಷ್ಟು ಜನಕ್ಕೆ 6 ಸಾವಿರ ರೂಪಾಯಿ ಹಣ ಬಂದಿದೆಯಾ? ಹಾಗಾದರೆ ಸ್ನೇಹಿತರೆ, ಇಲ್ಲಿ ನೋಡಿ, 4 ಸಾವಿರ ರೂಪಾಯಿ ಹಣ ಯಾರಿಗೆ ಬಂದಿದೆ ಅಂತ ಅಂದರೆ, ಇಲ್ಲಿ ಯಾರಿಗೆ 21ನೇ ಕಂತಿನ ಹಣ ಬಂದು ಜಮಾ ಆಗಿಲ್ಲ ಅವ್ರಿಗೆ ಮೊದಲು 21ನೇ ಕಂತಿನ ಹಣ ಜಮಾ ಆಗಿ, ಅದಾಗಿ ಇನ್ನೂ ಕೆಲವೊಂದಿಷ್ಟು ಅಂದರೆ 2 ದಿನಗಳ ಕಾಲ ಬಿಟ್ಟು ಅಥವಾ 1 ದಿನಗಳ ಗ್ಯಾಪಲ್ಲಿ ಅವ್ರಿಗೆ ಇನ್ನೂ 2 ಸಾವಿರ ರೂಪಾಯಿ ಹಣ 23ನೇ ಅಂದರೆ 22ನೇ ಕಂತಿನ ಹಣ ಜಮಾ ಆಗಿರುವಂಥದ್ದು ಸ್ನೇಹಿತರೆ. ಇಂಥವ್ರಿಗೆ 4 ಸಾವಿರ ರೂಪಾಯಿ ಹಣ ಜಮಾ ಆಗ್ತದೆ. ಅದು ಬಿಟ್ಟರೆ 23ನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗಲು ಪ್ರಾರಂಭವಾಗಿಲ್ಲ. 24ನೇ ಕಂತಿನ ಹಣ ಕೂಡ ಬಂದು ತಲುಪಿಲ್ಲ ಅಂತಲೇ ಹೇಳ್ಬೋದು. ಹಾಗೆ ಈಗ ಜಮಾ ಆಗಿರುವಂಥದ್ದು 2 ಸಾವಿರ ರೂಪಾಯಿ ಹಣ ಜಮಾ ಆಗಿದೆ. ಅದು ಬಿಟ್ಟರೆ ಯಾರಿಗೆ ಪೆಂಡಿಂಗ್ ಇತ್ತು ಅಂಥ ಒಂದು ಫಲಾನುಭವಿಗಳಿಗೆ 1 ದಿನ ಗ್ಯಾಪಲ್ಲಿ ಅಥವಾ 2 ದಿನ ಗ್ಯಾಪಲ್ಲಿ 4 ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ. ಹಾಗೆ ನಿಮ್ಮ ಖಾತೆಗಳಿಗೆ ಎಷ್ಟು ಕಂತಿನ ಹಣ ಜಮಾ ಆಗಿದೆ ಆಗಿಲ್ಲ ಅನ್ನುವಂಥದ್ದನ್ನ ನೀವೆಲ್ಲರೂ ಸೇರಿ ಕಮೆಂಟ್ ಮಾಡಿ. ಎಲ್ರಿಗೂ ಕೂಡ ಗೊತ್ತಾಗುವಂಥದ್ದು. ಇದಿಷ್ಟು ಇವತ್ತಿನ ಒಂದು ಮಾಹಿತಿ. ಎಲ್ಲ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳ್ಕೊಳ್ತೇನೆ. ಹಾಗೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ವಿಡಿಯೋಸು ನಿಮಗೆ ತಲುಪ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೆಯೇ ವಿಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಒಂದು ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ.